ಪರೀಕ್ಷಿತ್ ರಾಜನಿಗೆ ಶ್ರೀಮದ್ ಭಾಗವತವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಶ್ರೀಮದ್ ಭಾಗವತದ ವಿಶೇಷತೆ ಏನು ಅಂತಂದರೆ ಗಾಯತ್ರಿ ಭಾಷ್ಯ ರೂಪೋತ್ಸವ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಇದ ಜಪವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಅರ್ಥಾನುಸಂಧಾನವಾಗಿ ಮಾಡಿದರೆ ಅದು ಫಲ ಕೊಡ್ತಾ ಇದೆ. ನಾವೆಲ್ಲ ಮಾಡುವಾಗ ಅರ್ಥ ಆಗೋದೇ ಇಲ್ಲ. ಅದು ವೇಗವಾಗಿ ಅಂತಿರ್ತೀವಿ, ಅರ್ಥ ತಲೆಯಲ್ಲಿ ಬರೋದಿಲ್ಲ. ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಇದನ್ನು 10 ಸಲ ಹೇಳ್ತಿರ್ತೀವಿ. 10 ಸಲ ಹೇಳಿದರೂ ಅದು ಅರ್ಥಾನುಸಂಧಾನ ಬರುವುದಿಲ್ಲ. ಯಾರು ನಿರಂತರವಾಗಿ ಅದನ್ನು ಓದಿದವರಿಗೂ ಕೂಡ ಆ ಕಾಲದಲ್ಲಿ ನೆನಪು ಬರುವುದಿಲ್ಲ. ಸಂಧ್ಯಾವಂದನ ಕಾಲದಲ್ಲಿ ಪ್ರತ್ಯೇಕ ತತ್ ಅಂದ್ರೇನು, ಸವಿತುಹು ಅಂದ್ರೇನು ಅಂತ ವಿಚಾರ ಮಾಡೋದು ಬೇರೆ. ಎಷ್ಟರ ಮಟ್ಟಿಗೆ ಬರಬೇಕು ಬ್ರಾಹ್ಮಣರಿಗೆ ಅಂದರೆ ಆ ಮಂತ್ರ ಅನ್ನುವಾಗ ಅರ್ಥವೂ ಬರಬೇಕು. ಈ ಹೆಂಗೆ ಕನ್ನಡ ಹಾಡುಗಳನ್ನು ಹಾಡುವಾಗ, ದಾಸರಾಯರ ಹಾಡು ಹಾಡುವಾಗ ಅದರ ಅರ್ಥ ಬರ್ತವೋ ಇಲ್ಲ. ದಾಸನ ಮಾಡಿಕೋ ಎನ್ನ ಅಂದಾಗ ಆ ಹಾಡುವಾಗೇನೆ ನಮಗೆ ದಾಸನ ಮಾಡ್ಕೊಪ್ಪ ಅಂತ ದೇವರಲ್ಲಿ ಬೇಡುವಂತಹದ್ದು ಒಂದು ಅರ್ಥ ಬರ್ತಿರ್ತದೆ. ಮಾತೃಭಾಷೆಯಲ್ಲಿ ನಮಗೆ ಅರ್ಥ ಆಗ್ತದೆ. ಸಂಸ್ಕೃತ ಅದು ಅರ್ಥವಾಗದ ಭಾಷೆ. ನಮ್ಮ ದೇಶದ ಒಂದು ದುರಂತ ಏನು ಅಂದರೆ ಯಾವ ಭಾಷೆಯಲ್ಲಿ ದೇವರನ್ನು ಸ್ತೋತ್ರ ಮಾಡ್ತೇವೋ ಅದೇ ನಮಗೆ ಅರ್ಥ ಆಗಿರೋದು. ಒಂದು ಹೇಳ್ಬೇಕಂದ್ರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯ ಸರ್ವದಾ ಈ ಮಂತ್ರ ಎಲ್ಲರಿಗೂ ಬರ್ತದೆ. ಈ ಕೂತವ್ರಿಗೆಲ್ಲ ಗೊತ್ತು. ಯಾರೋ ಒಬ್ರು ಕೇಳಿದರು ವಕ್ರತುಂಡ ಅಂದ್ರೆ ಏನು ಅಂತ ಕೇಳಿದ್ರು. ಅವ್ರೇನು ಅವ್ರ ಪುತ್ರ ಗಣಪತಿಗೆ ಸಂಸ್ಕೃತ ಬರ್ತದ, ಅವ್ನಿಗೆ ಅರ್ಥ ಆಗಿದೆ. ನಾವು ಹೇಳಿದ ಮಂತ್ರ ಯಾರಿಗೆ ಅರ್ಥ ಆಗಿದೆ? ಗಣಪತಿಗೆ ಅರ್ಥ ಆಗಿದೆ. ನೀವ್ಯಾಕೆ ಕಾರವಾರ ಮಾಡ್ತೀರಿ ನಡುವ? ನಮಗೆ ಅರ್ಥ ಆಗಬೇಕು ಅಂತಿಲ್ಲ. ಶ್ರೀ ಪೂರ್ಣ ಬೋಧಕೃತಿ ವಯೋದ್ಯಪಾರ ಅರ್ಥ ಆಗಬೇಕು ಅಂತಿಲ್ಲ, ರಾಯರಿಗೆ ಅರ್ಥ ಆಗಿದೆ. ಹಾಗಾಗಿ ಸಂಸ್ಕೃತ ಭಾಷೆ ದೇವರಿಗೆ ಅರ್ಥ ಆಗಿದೆ, ನಮಗೆ ಅರ್ಥ ಆಗಬೇಕಂತಿಲ್ಲ. ಈ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಾವು. ಇದು ದೊಡ್ಡ ದುರಂತ ನಮ್ಮ ದೇಶದಲ್ಲಿ. ಯಾವ ಮಂತ್ರವನ್ನು ಈಗ ವಕ್ರತುಂಡ ಅಂದ್ರೆ, ತುಂಡ ಅಂದ್ರೇನು? ಕನ್ನಡ ತುಂಡ ಅಲ್ರಿ, ಇದು ತುಂಡಾಗ್ಯದ. ಇದು ತುಂಡಲ್ಲ. ಮರಾಠಿ ಒಳಗೆ ತೋಂಡ್ ಅಂತಾರೆ. ತೋಂಡ್ ಅಂದ್ರೆ ಮಾರಿ. ವಕ್ರ ತುಂಡ ಅಂದರೆ ಸೊಟ್ಟ ಮಾರಿಯವ, ಸೊಟ್ಟ ಮೋರೆಯವನೇ, ಹಿಂಗಿರ್ತದ ಸೊಂಡಿ. ವಕ್ರ ತುಂಡ ಇಷ್ಟು ಸರಳ ಅರ್ಥದ. ಆದರೆ ನಮಗೆ ಅದ್ರ ಬಗ್ಗೆ ಲಕ್ಷ್ಯ ಇರೋದಿಲ್ಲ. ಸುಮ್ಮನೆ ಮಂತ್ರ ಹೇಳ್ತೀವಿ, ಗಣಪತಿ ಉತ್ಸವ ಮುಗಿತು, ಗಣೇಶ ಚೌತಿ ಆಗಿ ಹೋಗ್ತೀವಿ. ಮಹಾಕಾಯ ದೊಡ್ಡ ಹೊಟ್ಟೆಯಮ್ಮ, ಲಂಬೋದರ ಅಂತಾರಲ್ಲ ಹಾಗೆ. ಸೂರ್ಯಕೋಟಿ ಸಮಪ್ರಭ, ಸೂರ್ಯನ ಒಂದು ಬೆಳಕು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಬೆಳಕು ಸೂರ್ಯಂದು ಎಷ್ಟದಂತ ನೋಡ್ಬೇಕಂದ್ರೆ ರಾಯಚೂರು ಜಿಲ್ಲೆದಾಗೆ ಇರಬೇಕು. ನೀವು ಎಲ್ಲೋ ಮಲೆನಾಡ ಇದ್ರೆ ಬೆಳಕು ಕಾಣೋದಿಲ್ಲ. ಬೆಟ್ಟ ಕಾಡುಗಳಲ್ಲಿ ಅವನ ಕಿರಣವೇ ಒಳಗೆ ಬರೋದಿಲ್ಲ, ಅಲ್ಲಿ ಜಾಗ. ಇಲ್ಲಿ ನಮ್ಮಲ್ಲಿ ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಸ್ವಲ್ಪ ತೆಲಂಗಾಣ ಈ ಕಡೆಲ್ಲ ಹೋಗ್ಬಿಟ್ರು ಅಂದರೆ ಸೂರ್ಯ ಅಂದ್ರೆ ಏನು ಅಂತ ಅನುಭವ ಬರ್ತದೆ. ಒಂದು ಸೂರ್ಯಂದೇ ಇಷ್ಟು ಪರಿಸ್ಥಿತಿ ಅಂದರೆ ಕೋಟಿ ಸೂರ್ಯ ಬಂದರೆ ಏನಾಗಬೇಡ ನಮ್ಮ ಪರಿಸ್ಥಿತಿ. ಅದಕ್ಕೆ ಗಣಪತಿನ ನೋಡ್ಲಿಕ್ಕೆ ಆಗೋದಿಲ್ಲ. ಯಾರಾದರೂ ಕೇಳ್ತಾರೆ ನಿಮ್ಗೆ ಗಣಪತಿ ತೋರಿಸ್ತಾರೇನು? ನಾವು ತೋರಿಸ್ತೀವಿ ಅಂತಲ್ಲ, ಯಾರು ನೋಡ್ಲಿಕ್ಕೂ ಆಗೋದಿಲ್ಲ. ಯಾಕೆ? ಕೋಟಿ ಸೂರ್ಯ ಸಮಪ್ರಭ. ಈ ಎಲ್ಲ ದೇವತೆಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಯಾವ ದೇವತೆಗಳನ್ನು ಕೂಡ ಈ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರೂ ಕೋಟಿ ಸೂರ್ಯ ಸಮಪ್ರಭ. ಗಣಪತಿ ಒಂದೇ ಅಲ್ಲ. ನಾರಾಯಣನ ಬಗ್ಗೆ ಹೇಳಿದ್ರಲ್ಲ, ಭಾನು ಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶನೇ ನಮೋ ನಮೋ ಶ್ರೀ. ಅಲ್ಲಿ ಯಾಕೆ ಭಾನುಕೋಟಿ ತೇಜ ಅಂದರು? ನಾರಾಯಣನೂ ಭಾನುಕೋಟಿ ತೇಜ, ಗಣಪತಿನೂ ಭಾನುಕೋಟಿ ತೇಜ, ದೇವತೆಗಳೆಲ್ಲರೂ ಕೋಟಿ ತೇಜರು. ಅದಕ್ಕೆ ಯಾವ ದೇವತೆಗಳನ್ನು ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಇದು ಸಂಸ್ಕೃತದ ಅರ್ಥ. ಇಷ್ಟು ಅರ್ಥ ಮಾಡಿಕೊಂಡು ಗಣಪತಿ ಉಪಾಸನೆ ಮಾಡಬೇಕು. ಆದ್ದರಿಂದ ನಾವೆಲ್ಲ ಸಂಸ್ಕೃತವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲೇ ಇಲ್ಲ ಅಂದಮೇಲೆ ಗಾಯತ್ರಿ ಹೆಂಗೆ ಅರ್ಥ ಆಗಬೇಕು? ಅದಕ್ಕೋಸ್ಕರವಾಗಿ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಇದು ಕೇವಲ ಪುರಾಣ ಗ್ರಂಥ ಅಂತ ತಿಳ್ಕೊಬೇಡಪ್ಪ, ಗಾಯತ್ರಿ ಮಂತ್ರದ ವಿಶಿಷ್ಟವಾದ ಒಂದು ಅದ್ಭುತವಾದ ಭಾವ ಪ್ರಪಂಚ ಅಲ್ಲಿದೆ. ಆ ಭಗವಂತನ ಬಗ್ಗೆ ಹೇಳ್ತಾ ಇರುವಾಗ ಅದರಲ್ಲಿ ದೇವಸ್ಯ ಅಂತ ಒಂದು ಶಬ್ದ ಬರ್ತದೆ. ಗಾಯತ್ರಿ ಮಂತ್ರದಲ್ಲಿ ದೇವಸ್ಯ. ದೇವಸ್ಯ ಶಬ್ದಕ್ಕೆ ಅರ್ಥ ಏನು ಅಂದರೆ ಕ್ರೀಡಾದಿ ಗುಣ ವಿಶಿಷ್ಟನಾದ ಅಂತ ಅರ್ಥ. ಒಮ್ಮೆ ಗಾಯತ್ರಿ ಮಂತ್ರ ಅರ್ಥನೇ ನೋಡಿಬಿಡೋಣ, ಯಾಕೆ ಇನ್ನೊಮ್ಮೆ ನೆನಪಾಗ್ತದೆ ಎಲ್ಲರಿಗೂ. ತತ್ ಅಂದರೆ ವ್ಯಾಪ್ತನಾದ, ಎಲ್ಲ ಕಡೆಗೆ ಇರುವಂಥ ಭಗವಂತ. ಕೃಷ್ಣಾವತಾರದಲ್ಲಿ ಎಲ್ಲ ಕಡೆಗೆ ಇದ್ದು ತೋರಿಸಿದ್ದಾನೆ. ಇದು ಕೃಷ್ಣಾವತಾರ, ದಶಮಸ್ಕಂದ ನೋಡ್ತಾ ಇದ್ದೇವೆ. ನಿನ್ನೆಯವರೆಗೆ ಅನೇಕ ಅವತಾರಗಳನ್ನು ನೋಡ್ತಾ ಇದ್ದೇವೆ.
ಮತ್ಸ್ಯ ಕೂರ್ಮ ವರಾಹ ಇವೆಲ್ಲ ಅವತಾರಗಳು ದಶಾವತಾರಗಳು. ಅದರಲ್ಲಿ 2 ಭಾಗ ಮಾಡ್ಕೊಂಡ್ಬಿಡೋಣ ಇವತ್ತಿನ ದಿವಸ ನಾವು. ಏನು ಭಾಗ ಅಂದರೆ ಜ್ಞಾನಾವತಾರ, ಬಲಾವತಾರ. ಪರಮಾತ್ಮ ಜ್ಞಾನಾವತಾರ ಮಾಡಿದ್ದಾನೆ. ಜ್ಞಾನಾವತಾರ ಯಾವುದು? ಕಪಿಲ, ದತ್ತಾತ್ರೇಯ, ಹಯಗ್ರೀವ, ವೇದವ್ಯಾಸ, ಮಹಿದಾಸ, ಹಂಸ ನಾಮಕ ಪರಮಾತ್ಮ ಎಲ್ಲ ಜ್ಞಾನವನ್ನು ಕೊಡುವುದಕ್ಕೆ ಬಂದಂತಹ ಅವತಾರಗಳು. ಇನ್ನು ಬಲಾವತಾರ ಯಾವುದು? ದೈತ್ಯರ ಸಂಹಾರ ಮಾಡಲಿಕ್ಕೆ ಬಂದದ್ದು. ಮತ್ಸ್ಯ ಕೂರ್ಮ ವರಾಹ ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇದಿಷ್ಟೂ 10 ಅವತಾರಗಳು ದೈತ್ಯರ ಸಂಹಾರಕ್ಕೆ ಬಂದಿದ್ದು. ಇಲ್ಲಿ ದೈತ್ಯರ ಮೋಹ ಮಾಡಿದ್ದಾಗಲಿ ಸಂಹಾರ ಮಾಡಿದ್ದಾಗಲಿ ಎಲ್ಲವೂ ಕೂಡ ಕಾಣ್ತಾ ಇದೆ. ಬುದ್ಧಾವತಾರದಲ್ಲಿ ದೈತ್ಯರನ್ನು ಮೋಹ ಮಾಡಿದ್ದಾನೆ ಭಗವಂತ. ಇದೇ ಬುದ್ಧನೇ. ಬುದ್ಧಾವತಾರ ಖಲು ಬದ್ಧಾನುಕಂಪ ವಾದರ ವರ್ಣನ ಮಾಡಿದ್ದಾರೆ ಆ ದಶಾವತಾರದಲ್ಲಿ. ಶೌದ್ಧೋದನಿ ಅಂತ ಬರೆದಾರೆ. ಶುದ್ಧೋದನನ ಮಗ. ಇದೇ ನಮ್ಮ ಶಾಲೆಯಲ್ಲಿ ಓದಿದ್ರು ಟೆಕ್ಸ್ಟ್ ಬುಕ್ನಾಗ, ಅವರೇ ಮತ್ತು ಬೇರೆ ಯಾರೂ ಅಲ್ಲ. ಶುದ್ಧೋದನನ ಮಗ ಶೌದ್ಧೋದನಿ ಬುದ್ಧಾವತಾರ. ಬಂದು ಹೇಳಿದ್ದೇನು? ಶೂನ್ಯ, ಜಗತ್ ಶೂನ್ಯ ಅಂತ ಹೇಳಿಬಿಟ್ಟ. ಅವರು ತಪ್ಪು ತಿಳ್ಕೊಂಡ್ಬಿಟ್ರು ಬುದ್ಧರು. ಈಗೇನು ಬೌದ್ಧರು ಅಂತ ಹೇಳ್ಕೊತಾರಲ್ಲ, ಅವರೆಲ್ಲ ಸೇರಿದರು. ನಮ್ಮ ಹಿಂದೂ ಧರ್ಮ ಸರಿ ಇಲ್ಲ ಅಂತ ಕೆಲವರು ಆ ಧರ್ಮಕ್ಕೂ ಸೇರಿಕೊಂಡ್ರು. ಹೌದಾ? ಅದೆಲ್ಲ ಗೊತ್ತು ನಿಮಗೆ, ಯಾರ್ಯಾರು ಹೋಗ್ಯಾರ. ಅವೆಲ್ಲ ಇರಲಿ, ಅವರಿಗೆ ಜ್ಞಾನವೇ ಇಲ್ಲ. ಬುದ್ಧ ಅಂದರೆ ಏನು ಹೇಳಿದ? ಬುದ್ಧ ಏನು ತಿಳ್ಕೊಳ್ಬೇಕು? ಯಾವೂ ಇಲ್ಲ, ಇರಲಿ. ಆದರೆ ಆ ಬುದ್ಧನಲ್ಲಿ ಇರುವಂತಹ ಒಂದೇ ಒಂದು ಸ್ವಭಾವ ಅಂದರೆ ಇದು ಶೂನ್ಯ, ಈ ಜಗತ್ತು ಶೂನ್ಯವಾಗಿದೆ ಅಂತ. ಶೂನ್ಯ ಅರ್ಥ ಮಾಡ್ಕೊಳ್ಳೇ ಇಲ್ಲ ಅವರು. ಶೂನ್ಯ ಅಂದರೆ ಖಾಲಿ, ನಿರ್ಗುಣ, ನಿರಾಕಾರ, ಎಲ್ಲ ಖಾಲಿ, ಎಲ್ಲ ನಾಶ ಆಗಿ ಹೋಗ್ತದೆ. ಇವತ್ತಿದ್ದದ್ದು ನಾಳೆ ಇರುವುದಿಲ್ಲ, ನಾಳೆ ಇದ್ದದ್ದು ನಾಡದಿರುವುದಿಲ್ಲ, ಎಲ್ಲ ನಾಶವಾಗ್ತಾ ಇದೆ. ಇದು ಶೂನ್ಯದಿಂದ ಬರ್ತದೆ, ಶೂನ್ಯದಲ್ಲಿ ಹೋಗ್ತದೆ, ಹಿಂಗೆಲ್ಲ ಹೇಳ್ತಾರೆ ಬೌದ್ಧರು. ಆದರೆ ಪರಮಾತ್ಮ ಹೇಳಿದ್ದೇನು? ಭಗವಂತ ಬುದ್ಧಾವತಾರ ಆಗಿ ಹೇಳಿದ್ದೇನು? ಶೂನ್ಯ. ಶೂನ್ಯ ಅಂದರೆ ಏನು ಗೊತ್ತಾ? ಶಂ ಊನಂ ಕರೋತಿ ಇತಿ ಶೂನ್ಯ. ಇದರ ನಾವು ತಿಳ್ಕೊಳ್ಬೇಕು ಅಂತ ಮಧ್ವಾಚಾರ್ಯ ನಮಗೆ ತಿಳಿಸ್ತಾರೆ. ಬುದ್ಧ ಅನ್ಯಾಯ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ಅಸುರ ಜನ ಮೋಹನಾರ್ಥವಾಗಿ ಮಾಡಿದ್ದಾನೆ. ಇಡೀ ಪುರಾಣ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಹಾಗೇನೆ ಅಸುರ ಜನ ಮೋಹನಾರ್ಥವಾಗಿ ಪರಮಾತ್ಮ ಮಾಡ್ತಾನೆ. ಅಲ್ರಿ, ಬಂಗಾರದ ಜಿಂಕಿ ಜಗತ್ತಿನೊಳಗೆ ಎಲ್ಲೇನೋ ಅದೇನು? ಕಾಮನ್ ಸೆನ್ಸ್ ಅದು. ನಮಗೆ ಹೇಳಿದ್ರೆ ಹೌದ್ರಿ ಬಂಗಾರದ ಜಿಂಕಿ ಇಲ್ಲಿ ಬಿಡ್ರಿ. ಜಿಂಕಿ ಚರ್ಮದ ಜಿಂಕಿ ಇರ್ತದೆ, ಮಾನವ ಪ್ರಾಣಿ ಜಿಂಕಿ ಇರ್ತದೆ. ಬಂಗಾರದ ದೇವನ ಜಿಂಕಿ ಇಲ್ಲ. ಮತ್ತು ರಾಮದೇವ್ರಿಗೆ ಗೊತ್ತಿಲ್ಲೇನು? ರಾಮದೇವರಿಗೆ ಕಾಮನ್ ಸೆನ್ಸ್ ಇರಲಿಲ್ಲ. ಅಲ್ಲ, ಹೇಳಿದಕ್ಕೆ ಸೀತಾದೇವಿ ಏನ್ರಿ ತೊಗೊಂಡ್ಬರ್ರಿ, ಆ ಜಿಂಕಿ ತೊಗೊಂಡ್ಬರ್ರಿ. ಅಲ್ಲ, ಹೆಂಡತಿ ಹೇಳ್ಬೋದಾಗಿತ್ತಿಲ್ಲ ಸೀತೆ. ಇಲ್ಲ, ಜಗತ್ತಿನೊಳಗೆ ಬಂಗಾರ ಜಿಂಕಿ ಅಂತಿಲ್ಲ, ಅದು ಮೋಸ, ಅದು ಮೋಹ. ಅದ್ರ ಬಗ್ಗೆ ನೀವು ತಲೆ ಕೆಡಿಸೋಬೇಡ ಅಂತ ಹೇಳಿದರೆ ಅಂದ, ಸ್ವಲ್ಪ ಅಂದ. ಅದೆಲ್ಲ ಈ ರಾಕ್ಷಸರು ಮಾಯಾ, ಇಲ್ಲೆಲ್ಲ ಸರಿ ಇಲ್ಲ, ನೀ ಹಂಗೆ ಕೇಳಬೇಡ ಅಂತ ಹೇಳಿದ್ರೆ ಇಲ್ಲ, ನಂಗೆ ಅದು ಬೇಕೇ ಬೇಕು. ಇಕ್ಕಿದ್ದಡ್ಲ ಸೀತಾದೇವಿ ಪೂಜಾ ಮಾಡ್ತೇವೆ ನಾವು. ರಾಮದೇವರು ಬಂದರು, ಪೂಜಾ ನಡೀತೀವಿ, ಸೀತಾದೇವಿ ನಮಸ್ಕಾರ ಮಾಡಿ ಶ್ರೀವನ್ನ ರಾಮಚಂದ್ರ ದೇವರ ಸೀತಾ ಸಮೇತ ರಾಮಚಂದ್ರ ದೇವರ ಯಾಕೆ ಮಾಡ್ತೀರಿ ಪೂಜಾ? ಒಂದು ಬಂಗಾರ ಜಿಂಕಿ ಸಲುವಾಗಿ ಒದ್ದಾಡ್ಯಾಳ. ತಿಳುವಳಿಕೆನೇ ಇಲ್ಲ ಸೀತಾದೇವಿಗೆ, ರಾಮಗೂ ಬುದ್ಧಿ ಇಲ್ಲ ಅಂತ ನಾವು ಅನ್ಬಹುದಾ? ಬಂಗಾರದ ಜಿಂಕೆ ಬಗ್ಗೆ ಇಷ್ಟು ಗೊತ್ತಿಲ್ಲದೇ ಇರುವಂತಹ ವಿಚಾರವೇ ಪರಮಾತ್ಮಂದು. ಅದಕ್ಕೆ ಪರಮಾತ್ಮ ಅಂದ, ಮುಂದೆ ರಾಮಾಯಣ ಆಗಬೇಕಾಗಿದೆ, ಇದಕ್ಕೆ ವ್ಯವಸ್ಥೆ ಮಾಡಬೇಕು. ಇದು ಅಸುರ ಜನ ಮೋಹನಾರ್ಥ. ರಾಮನಿಗೆ ಜ್ಞಾನ ಇಲ್ಲ, ಸೀತೆಗೂ ತಿಳುವಳಿಕೆ ಇಲ್ಲ ಅಂತ ತಿಳಿಸುವುದಕ್ಕಾಗಿ ಮಾಡಿದ್ದು. ಅದನ್ನ ಯಾರು ತಿಳ್ಕೊಳ್ಬೇಕು? ಈ ನರಕಕ್ಕೆ ಹೋಗೋರಿದ್ದಾರಲ್ಲ, ತಾಮಸಿ ಚೇತನರು, ಅವರೆಲ್ಲ ಹಂಗೆ ತಿಳ್ಕೊಳ್ತಾರೆ. ಅದು ನಾವು ನೀವು ಹಂಗೆ ತಿಳ್ಕೊಳ್ಳೋದಿಲ್ಲ. ಅಕಸ್ಮಾತ್ ನಮಗಂತ ಪ್ರಶ್ನೆ ಬಂದಿದ್ದರೂ ಕೂಡ ನಮಗೊಬ್ಬ ಆಚಾರ್ಯರಿದ್ದಾರೆ. ಯಾವ ಆಚಾರ್ಯರು? ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಅಂದರೆ ಯಾರು? ಅವರೆಂಥವರು ಅಂದರೆ ಈ ಅಸಂಶಯ ಸಂಶಯ ಚಿತ್. ನೋಡ್ರಿ ಎಂಥ ಶಬ್ದದ ಪ್ರಯೋಗ. ಅಸಂಶಯ ಸಂಶಯ ಚಿತ್ ಗುರುರುಕ್ತೋ ಮನೀಷಿಭಿ. ಗುರುಗಳನ್ನು ಗುರು ಅಂತ ಯಾಕೆ ಕರೀಬೇಕು ಅಂತಂದರೆ ಎರಡೇ ಲಕ್ಷಣಗಳಿರ್ತಾವೆ ಅವ್ರನ್ನು. ಒಂದು, ತಮಗೆ ಸಂಶಯ ಇರೋದಿಲ್ಲ. ಇನ್ನೊಂದು, ಕೇಳಿದವರ ಸಂಶಯವನ್ನು ಕತ್ತರಿಸಿಬಿಡ್ತಾರೆ. ಇಂತಹ ಗುರುಗಳು ಜಗದ್ಗುರುಗಳು, ಜಗತ್ತಿನಲ್ಲಿ ಏಕೈಕ ಗುರುಗಳು ಅಂದರೆ ಶ್ರೀಮನ್ ಮಧ್ವಾಚಾರ್ಯರು ಮಾತ್ರ ನಮಗೆಲ್ಲ ಅಜ್ಞಾನವನ್ನು ದೂರ ಮಾಡಿದ್ದಾರೆ. ಅದಕ್ಕೆ ರಾಮಾಯಣದಲ್ಲಿ ಬರುವಂತಹ, ರಾಮಾಯಣದ ಬಗ್ಗೆ ಉಳಿದವರು ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ರಾಮಾಯಣದ ಬಗ್ಗೆ ಯಾರೂ ವಿಮರ್ಶಾತ್ಮಕ ಗ್ರಂಥ ಬರೀಲಿಲ್ಲ. ಮಹಾಭಾರತದ ಬಗ್ಗೆ ಬರೀಲಿಲ್ಲ. ಮಧ್ವಾಚಾರ್ಯರು ಮಾತ್ರ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಬರೆದರು. ಅಲ್ಲಿ ರಾಮಾಯಣವನ್ನು ಮುಟ್ಟಿದ್ರು, ಮಹಾಭಾರತವನ್ನು ತಟ್ಟಿದ್ರು. ಅಲ್ಲೆಲ್ಲರಿಗೂ ವಿಚಾರಗಳನ್ನು ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರೀಚ ಪುನಃ ಪುನಃ ಅನೇಕ ಆಧಾರಗಳನ್ನು ಕೊಟ್ಟು ಹಿಂಗಲ್ಲಪ್ಪ, ಇದು ರಾಮಾಯಣ ಹಿಂಗೆ ಅರ್ಥ ಮಾಡ್ಕೊಡ್ರಿ ಅಂತ ನಮಗೆ ತಿಳಿಸ್ಕೊಟ್ರು. ಹಾಗಾಗಿ ನಾವೆಲ್ಲರೂ ಇಲ್ಲಿ ಬಂದವರು
ಏನು ಚೇತನ ಅದು ಗೊತ್ತಿಲ್ಲ, ಸಾತ್ವಿಕನೋ ತಾಮಸನೋ ರಾಜಸನೋ ಅಂತ ಗೊತ್ತಿಲ್ಲ. ಅದರ ಒಂದು ಮಾತ್ರ ಗ್ಯಾರಂಟಿ ಕೊಡ್ಬೋದು, ಇಲ್ಲಿ ಬಂದು ಕೂತೀವಿ ಅಂದ್ರೆ ನಾವು ಸಾತ್ವಿಕರೇ ಇದ್ದೀವಿ ಅಂತ ನಮ್ಮ ಮನಸ್ಸಿಗೆ ನಾವು ಧಾರಣೆ ಮಾಡ್ಕೋಬೇಕು. ಯಾಕಂದರೆ ರಾಯರನ್ನು ವರ್ಣನೆ ಮಾಡುವಾಗೇ ಎಷ್ಟು ಹೇಳಲಿ ಇವರ ನಿಷ್ಠೆ ಮಹಾತ್ಮೇನು ದುಷ್ಟರಿಗೆ ದೊರಕದ ಇವರ ಸೇವ. ರಾಯರ ಅಂತಂತಾರ, ರಾಯರ ಹತ್ರ ಬರ್ತಾರ ಅನ್ನೋ ದುಷ್ಟರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ಮಧ್ವಾಚಾರ್ಯರನ್ನು ನೆನೆಸ್ತೀವಿ ಅಂತಂದರೆ ಮಧ್ವರಾಯರ ಕರುಣೆ ಪಡೆಯದವ ಧರೆಯೊಳಗೆ ಇದ್ದರೇನೋ ಇಲ್ಲದಿದ್ದರೇನೋ. ಮಧ್ವರಾಯರ ಕರುಣೆ ಕುಲಕೋಟಿ ಉದ್ಧರಣೆ. ರಾಯರ ಕರುಣೆ ಅಂತದ್ದು. ಮಧ್ವರಾಯರ ಕರುಣೆ ಅಂದ್ರೇನು? ಕರುಣೆ ಅಂದರೆ ಇದೇ ಕರುಣೆ. ಅವರೇನು ನಮಗೆ ಸಂಪತ್ತು ಕೊಡ್ತಾರ ಇದು ಕೊಡ್ತಾರ ಅಂತಲ್ಲ, ಜ್ಞಾನವನ್ನು ಕೊಟ್ಟಿದ್ದಾರೆ. ಎಂಥ ಜ್ಞಾನ ಕೊಟ್ಟಿದ್ದಾರೆ ಅಂದರೆ ದೇವರ ಬಗ್ಗೆ ಬರುವ ಅನೇಕ ಸಂಶಯಗಳನ್ನು ನಮಗೆ ದೂರ ಮಾಡಿದ ಆಚಾರ್ಯರು ಶ್ರೀಮದಾನಂದ ತೀರ್ಥ ಉತ್ಪಾದಾಚಾರ್ಯ. ಅದಕ್ಕೋಸ್ಕರವಾಗಿ ಈ ವಿಚಾರ ಚಿಂತನೆಯೆಲ್ಲ ನಾವು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಭಗವಂತನಲ್ಲಿ ಯಾವ ದೋಷಗಳೂ ಇಲ್ಲ, ಭಗವಂತನಲ್ಲಿ ಗುಣಗಳಿವೆ. ಅವನ ಅವತಾರದಲ್ಲಿ ಎಲ್ಲಿಯೂ ಕೂಡ ತಪ್ಪನ್ನು ಮಾಡಿಲ್ಲ. 10 ಅವತಾರ ಅಲ್ಲ, 14, ಈಗ 24 ಅವತಾರ. ಭಾಗವತದ ಪ್ರಕಾರ 24 ಅವತಾರ. 24 ಅವತಾರಗಳು ಒಂದು ಕಡೆಗೆ, ಮತ್ತೊಂದು ಈ ನಿನ್ನೆ ಅಷ್ಟಮ ಸ್ಕಂದ ನೋಡಿದ್ವಲ್ಲ, 14 ಮನ್ವಂತರಗಳಲ್ಲಿ 14 ಅವತಾರ ಮತ್ತು ಬೇರೆ ಸಪ್ರೇಟ್. ಹಿಂಗೆ ನೋಡಿದರೆ ಈ ಭಾಗವತದಲ್ಲಿ ಅನೇಕ ಅವತಾರಗಳನ್ನು ಕೊಟ್ಟಿದ್ದಾರೆ. ಮತ್ತು ಒಂದು ಪ್ರಶ್ನೆ ಕೇಳ್ಬೋದು ನೀವು, ಇಷ್ಟೇ ಅವತಾರ ಏನ್ರಿ, ಇನ್ನೊಂದೆರಡು ಇಲ್ಲ ಏನ್ರಿ? ಅನಂತ ಅವತಾರವ. ನಮ್ಮ ತಲೆಯೊಳಗಷ್ಟು ಹೋಗಲಿ ಅಂತ ಇಷ್ಟೇ ಕೊಟ್ಟ. ಯಾಕಂದರೆ ಭಾಗವತ ಅನ್ನೋದು ಎಂಥದ್ದು ಅಂದರೆ ಸಂಸಾರದ ಜಂಜಾಟದೊಳಗೆ ಬಿದ್ದು ನೊಂದು ಕಷ್ಟಪಟ್ಟು ಹೈರಾಣಾಗಿ ನಮ್ಗೆ ಯಾವುದೋ ಆಗುವುದಿಲ್ಲ ಅನ್ನೋರಿಗೆ ಇಷ್ಟು ಕೊಟ್ಟ. ನಮಗಾಗಿ ನೀವಿಷ್ಟು ಕೇಳ್ರಪ್ಪ ಸಾಕು, ಮೋಕ್ಷಕ್ಕೆ ಹೋಗ್ತೀರಿ ಅಂತ ನಮಗೆ ಉಪಕಾರ ಮಾಡಿದ್ದಾರೆ. ಮಗುವಿಗೆ ಏನು ಪಾಠ ಹೇಳಬೇಕು ಅದನ್ನು ಹೇಳಬೇಕು. 10th ಕ್ಲಾಸಿಂದು 5ನೇ ಕ್ಲಾಸ್ನವ್ರಿಗೆ 10th ಕ್ಲಾಸಿಂದ ಹೇಳಿದರೆ ಹೋಗ್ತದೆ ತಲೆಯೊಳಗೆ? ಹೋಗೋದಿಲ್ಲ. ಅದು 5ನೇ ಕ್ಲಾಸೇ ಹೇಳಬೇಕು. ಹಾಗೆ ಭಾಗವತ ಅಂದರೆ ವೇದಗಳ ಸಾರ, ಬ್ರಹ್ಮಸೂತ್ರ ಅದು ಅದರ ಭಾಷ್ಯ, ಗಾಯತ್ರಿಯ ಭಾಷ್ಯ, ಬ್ರಹ್ಮಸೂತ್ರದ ವಿವರಣೆ, ಮಹಾಭಾರತಗಳೆಲ್ಲ ಸಾರಾಂಶ, ಎಲ್ಲ ಪುರಾಣಗಳ ವಿಷಯಗಳನ್ನು ಇಲ್ಲಿ ತಂದಿಟ್ಟಿದ್ದಾರೆ. ಅಂದಮೇಲೆ ಒಂದು ಅನುಗ್ರಹ ಮಾಡಿ ಬಹಳ ರುಚಿಯಾದ ರೀತಿಯಲ್ಲಿ ದ್ರಾಕ್ಷಾಪಾಕ ಅಂತಾರೆ ಇದಕ್ಕೆ. ದ್ರಾಕ್ಷಾಪಾಕ ಅಂದರೆ ದ್ರಾಕ್ಷಿಯನ್ನು ತಗೊಳ್ಳೋದು, ಬಾಯಿ ಹಾಕೊಳ್ಳೋದು. ನಾರಿಕೇಳ ಪಾಕ ಅಂತ ಇರ್ತದೆ. ನಾರಿಕೇಳ ಪಾಕ ಅಂದರೆ ತೆಂಗಿನ ಗಿಡದಾಗಿಂದ ಅದನ್ನು ಇಳಿಸಿ ಅದನ್ನು ಸುಲಿದು ಅದನ್ನು ಒಡೆದು ಅದನ್ನು ತುರಿದು ಹೆರೆದು ತುರಿದು ಅದಕ್ಕೆ ಬೆಲ್ಲ ಹಾಕಿ ಮತ್ತು ಒಲೆ ಮೇಲಿಟ್ಟು ಕೊಬ್ಬರಿ ಒಡಿ ಮಾಡಿ ಬಂದವರಿಗೆಲ್ಲ ನಿಮಗೆ ಕೊಟ್ರ ಆಹಾ ಆನಂದ ಆಯಿತು. ಏನು ಅವ್ರ ಮನೆಗೆ ಹೋಗಿದ್ವಿ, ಎಂಥ ರುಚಿ ಕೊಬ್ಬರಿ ಒಡಿ ಮಾಡಿದ್ರು ಅಂತ ನೀವು ಅಂತೀರಿ. ಇಲ್ಲ ಆಚಾರ್ಯ ನೀವೇ ಹೊಡ್ಕೊಂಡು ನೀವೇ ತುರ್ಕೊಂಡು ಮಾಡಿರಿ ಅಂದ್ರೆ ನಾವೆಲ್ಲಿ ಮಾಡ್ಬೇಕು? ಇಲ್ಲಿ ಗಿಡ ಅದ, ತೆಂಗಿನ ಗಿಡ ಅದ, ನೀವೇ ಹೋಗ್ರಿ ಅಂದ್ರೆ ಇಲ್ಲಿ ಇನ್ನೊಂದ್ಸಲ ಬರ್ತೀವಪ್ಪ ಅಂತ. ಯಾರಿಗೂ ಕಷ್ಟ ಸಾಧ್ಯವಾದ ಕಾರ್ಯ ಮಾಡೋದಿಲ್ಲ ನಾವು. ಅದಕ್ಕೆ ನಾರಿಕೇಳ ಪಾಕ ಅಂದರೆ ಕಷ್ಟದಿಂದ ತಿಳುವಳಿಕೆ ಬರುವಂಥದ್ದು. ಅದಕ್ಕೆ ವೇದಗಳೆಲ್ಲ ಹಾಗೇನೆ. ವೇದ, ಬ್ರಹ್ಮಸೂತ್ರ ಇವೆಲ್ಲ ನಾರಿಕೇಳ ಪಾಕ. ಅವನ್ನ ಬಿಡಿಸಿ ವ್ಯಾಕರಣ, ತರ್ಕ, ಮೀಮಾಂಸಾ 4 ಶಾಸ್ತ್ರಗಳನ್ನು ನಮ್ಮ ಶ್ರೀಮದ್ ಜಯತೀರ್ಥರು ಮಹಾನುಭಾವರು ಹೇಳ್ತಾರಲ್ಲ, ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ನಃ ಕಿಮಪಿ ಚ ವದಂತೋಪಿ ಮಾತಾಂ. ಎಷ್ಟು ವಿನಯದಿಂದ ಜಯತೀರ್ಥರು ಹೇಳ್ತಾರಂದರೆ, ನಾವು ವ್ಯಾಕರಣದಲ್ಲಿ ಪಂಡಿತರಲ್ಲ, ವೇದಾಂತ ನಮಗೆ ಗೊತ್ತಿಲ್ಲ, ಚರ್ಚೆ ಮಾಡಲಿಕ್ಕೆ ಬರೋದಿಲ್ಲ, ನ್ಯಾಯಶಾಸ್ತ್ರದಲ್ಲಿ ನಮ್ಮ ಪರಿಣತಿ ಇಲ್ಲ, ವೇದಾಂತ ಗೊತ್ತಿಲ್ಲ ನಮಗೆ. ಆದರೂ ಸಹಿತ ಇಂಥ ಗ್ರಂಥ ಬರೆದೀವಿ. ಯಾಕೆ ಅಂತಂದರೆ ಶ್ರೀ ಮಧ್ವಾಚಾರ್ಯರ ಅಂತಃಕರಣದ ಕಿರಣ, ಅದು ನಮ್ಮ ನೇತ್ರದ ಸ್ಫುರಣ, ನಮ್ಮ ಮೈ ಮೇಲೆ ಬಿದ್ದದ್ದಕ್ಕಾಗಿ, ಅವರ ಕರುಣೆ ನಮ್ಮ ಮೇಲೆ ಇದ್ದದ್ದಕ್ಕಾಗಿ ಇದು ಸ್ಫುರಣ ಆಗಿದೆ. ಶ್ರೀಮನ್ಯಾಯ ಸುಧಾ ಅಷ್ಟು ದೊಡ್ಡ ಗ್ರಂಥ ಬರೀಲಿಕ್ಕೆ ಮಧ್ವಾಚಾರ್ಯ ಕಾರಣ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಇಂಥ ಇಷ್ಟು ವಿನಯದಿಂದ? ಟೀಕಾರಾಯರ ವಿನಯ ನೋಡಬೇಕು ಆ ಶ್ಲೋಕದಲ್ಲಿ. ಅರಸು ಕೃತಿ, ಕಲಶ ಕೃತಿ, ಮೇರು ಕೃತಿ. ಇವತ್ತು ಶ್ರೀಮನ್ಯಾಯ ಸುಧಾ ಅಂದರೆ ದೊಡ್ಡ ಕಾರ್ಯಕ್ರಮ. ಸುಧಾ ಪಂಡಿತ ಬಂದಾನ ಅಂದರೆ ಅವನಿಗೆ ಅಷ್ಟು ನಾವು ಗೌರವ ಕೊಡ್ತೇವೆ. ಯಾಕಂದರೆ ಗ್ರಂಥವೇ ಅಷ್ಟು ಜಟಿಲವಾದದ್ದು. ಅಂತ ಜಟಿಲವಾದ ವಿಷಯವನ್ನು ಪ್ರವಚನ ಮಾಡಿದ್ರೆ ಯಾರು ಬರ್ತಾರೆ? ನಾಳೆ ಈ ಕಾರ್ಯಕ್ರಮ ಯೋಜನೆ ಮಾಡೋರು ಇನ್ನೊಂದು ಕಾರ್ಯಕ್ರಮ ಇಟ್ಟು ವೇದಗಳ ಬಗ್ಗೆ ಉಪನ್ಯಾಸ ಬಿಡಬಲ್ಲವರು ಆಚಾರ್ಯರಿಂದ ಯಾರ್ಯಾರು ಇರೋದು. ಒಂದು ದಿವಸ ಬರ್ತಾರ, ಮರು ದಿವಸ ಇಟ್ಟು ಬಂದ್ರೆ ಆಣೆ ಮತ್ತೆ ತಿಳಿಯೋದಿಲ್ರಿ. ಅದು ವೇದಗಳ ಅರ್ಥವನ್ನು ಹೇಳಿಕೊಟ್ಟು ಹೊಟ್ಟು ಯಾರೂ ಮಾಡಿಲ್ಲ, ಪ್ರಯತ್ನನೇ ಮಾಡಿಲ್ಲ.
90% ಯಾರು ವೇದ ಓದು ಪ್ರವಚನ ಮಾಡಿದ್ದು ನೋಡಿಲ್ಲ ನಾವು. ಮತ್ತು ಭಾಗವತ, ರುಕ್ಮಿಣೀಶ ವಿಜಯ, ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ, ಲಕ್ಷ್ಮೀ ಶೋಭಾನ, ಮತ್ತು ಅಷ್ಟು ಬಿಟ್ಟರೆ ಮತ್ತೆ ಈ ಕಡೆ ಗಂಗಾಲಹರಿ, ಗಲಗಲಿ ಆಚಾರ ಬಂದ ಮೇಲೆ ಬಂದದ್ದು ಗಂಗಾಲಹರಿ. ಅದನ್ನು ಹುಟ್ಟು ಹಾಕಿದವರೇ ಆಚಾರ್ಯರು. ಈ ಗಂಗಾಲಹರಿ ಮೂಲ ಎಲ್ಲಿಂದ ಬಂತು ಅಂದರೆ ಶಂಕರಾಚಾರ್ಯರಿಂದ ಬಂತು. ಮತ್ತೆ ಅಲ್ಲಿಯೂ ನಾವು ಅವ್ರನ್ನ ಸ್ಮರಣೆ ಮಾಡಬೇಕಾಗ್ತದೆ. ಯಾಕಂದರೆ ಆದಿಶಂಕರಾಚಾರ್ಯರು ಮೊಟ್ಟ ಮೊದಲಿಗೆ ಶೃಂಗಾರ ಸೌಂದರ್ಯ ಲಹರಿ ಬರೆದವರು. ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತ ಪ್ರವಹಿತು ನ ಚೇದೇವಂ ದೇವ, ಸೌಂದರ್ಯ ಲಹರಿ ಬರೆದುಬಿಟ್ಟು. ತನೋತು ಕ್ಷೇಮಂ ನಃ ತವ ವದನ ಸೌಂದರ್ಯ ಲಹರಿ ಪರೀವಾ ಶ್ರೋತ ಸರಣಿರಿವ ಸೀಮಂತ ಸರಣಿ. ಶಂಕರಾಚಾರ್ಯರ ವಾಣಿ ಅಂದರೆ ಸರಸ ಸುಂದರ. ಅವರು ಪಾರ್ವತೀ ದೇವಿಯ ಪಾದದಿಂದ ಹಿಡ್ಕೊಂಡು ತಲೆ ತನಕ ವರ್ಣನೆ ಮಾಡಿದ್ದಾರೆ. ಅದು ಸೌಂದರ್ಯ ಲಹರಿ. ಈ ಸೌಂದರ್ಯ ಲಹರಿ ಮೊಟ್ಟ ಮೊದಲು ಬಂತು. ಆಮೇಲೆ ಜಗನ್ನಾಥ ಪಂಡಿತ ಗಂಗಾ ಲಹರಿ ಬರೋದು. ಇದು ಲಹರಿ ಲಹರಿ ಅಂತ ಯಾಕೆ ಬರೋದು ಅಂದರೆ ಇದು ಪ್ರವಾಹ ಹರಿದು ಬರುವಂಥದ್ದು. ಅದರಲ್ಲಿ ಶಿಖರಣಿ ಅಂತ ಒಂದು ವೃತ್ತ ಇದೆ. ಈ ಶ್ಲೋಕಗಳನ್ನು ರಚನೆ ಮಾಡಬೇಕಾದ್ರೆ ಅನುಷ್ಠುಪ್ ಛಂದಸ್ಸು, ವಾರ್ಧಿಕ ಷಟ್ಪದಿ, ಭಾಮಿನಿ ಷಟ್ಪದಿ ನಮ್ಮ ಜಗನ್ನಾಥದಾಸರು ಬರೆದದ್ದು. ಅದೊಂದು ಛಂದಸ್ಸು. ಆ ಛಂದಸ್ಸಿನೊಳಗೇ ಬರೀಬೇಕು. ಏನು ಬರೆದಾರ ಈ ಛಂದ? ಭಾಮಿನಿ ಅಂದರೆ ಒಂದು ಹುಡುಗಿ, ಒಳ್ಳೆ ಸುಂದರಿಯಾದ ಹುಡುಗಿ. ಅವಳು 6 ಹೆಜ್ಜೆ ಇಡ್ತಾವಂತ. ಷಟ್ಪದಿ, ಷಟ್ಪದಿ ಅಂದರೆ 6 ಪದ, 6 ಕಾಲು ಇಡ್ತಾವೆ. ಆ ಸ್ಟೇಜಿನ ಮೇಲೆ 6 ಕಾಲು ಮುಂದೆ ಹೋಗ್ತಾವೆ, 6 ಕಾಲು ಹಿಂದೆ ಬರ್ತಾವೆ, ಮತ್ತು 6 ಕಾಲು ಮುಂದೆ ಹೋಗ್ತಾವೆ, ಹಾವಭಾವ ಮಾಡ್ತಾವೆ. ಅದ ಹರಿಕಥಾಮೃತ ಸಾರ. ಹರಿಕಥಾಮೃತ ಸಾರವನ್ನು ಹೇಳುವ ವಿಷಯದಲ್ಲಿ ಒಬ್ಬ ಭಾಮಿನಿಯನ್ನು ತಂದು ಆ ಭಾಮಿನಿ ಇದರಿಂದ ವರ್ಣನೆಯನ್ನು, ಆ ಭಾಮಿನಿಯ ಅಲಂಕಾರವೇ ಹರಿಕಥಾಮೃತ ಸಾರ. ಯಾಕ್ರಿ ಜಗನ್ನಾಥದಾಸರಿಗೆ ಭಾಮಿನಿ ಷಟ್ಪದಿ ತರಬೇಕಾಯ್ತು ಅವರಿಗೆ ಅಂದರೆ, ವಾದಿರಾಜ ಸ್ವಾಮಿಗಳ ಸೇವೆ ಮಾಡಿದ್ದಕ್ಕಾಗಿ. ಹರಪನಹಳ್ಳಿಯಲ್ಲಿ ಅನೇಕ ವರ್ಷಗಳವರೆಗೆ ವಾದಿರಾಜರ ವೃಂದಾವನ, ಮೃತ್ತಿಕಾ ವೃಂದಾವನ, ವಾದಿರಾಜರ ಮೊಟ್ಟ ಮೊದಲನೇ ಮೃತ್ತಿಕಾ ವೃಂದಾವನ ಹರಪನಹಳ್ಳಿ ಒಳಗದ. ಒಮ್ಮೆ ದರ್ಶನ ಮಾಡ್ಕೊಂಡು ಬರಬೇಕು. ಆ ವೃಂದಾವನದ ಅವರ ಬಲಗಡೆ ಅಂದರೆ ನಮ್ಮ ಎಡಗಡೆ, ನಾವು ನಿಂತರ ನಮ್ಮ ಎಡಗಡೆ ಮೂಲೆಯೊಳಗೆ ಹೈಗ್ರೀದೇವ ಮೂರ್ತಿ ಮೂಡಿರಲ್ಲ, ನಾನು ನೋಡಿ ಬನ್ನಿ. ಅಂತಹ ವಾದಿರಾಜರ ಸೇವೆ ಮಾಡಿದ ಮೇಲೆ ಜಗನ್ನಾಥದಾಸರು ಹರಿಕಥಾಮಸಾರ ಬರೆದರಲ್ಲ, ವಾದಿರಾಜರ ಕೋಶಕ್ಕೊಪ್ಪುವ ಗ್ರಂಥ. ವಾದಿರಾಜ ಸ್ವಾಮಿಗಳಿಗೆ ಒಂದು ಸ್ವಭಾವ ಅದಲ್ಲಿ, ಅವ್ರ ಹುಟ್ಟು ಸ್ವಭಾವ ಅದು. ಏನಂದರೆ ಕಾವ್ಯದ ಮೂಲಕವಾಗಿ ಭಗವಂತನ ಹೇಳಬೇಕು. ಅದಕ್ಕೆ ರುಕ್ಮಿಣೀಶ ವಿಜಯ ಬರಬೇಕು. ಏನು ರುಕ್ಮಿಣೀಶ ವಿಜಯ, ಏನು ಸರಸ. ಅದಕ್ಕೆ ಆನಿ ಮೇಲೆ ಮೆರವಣಿಗೆ ಮಾಡಿದ್ರು ಪುಣೆಯೊಳಗೆ. ಮಹಾರಾಷ್ಟ್ರ ಮಂದಿಗೆ ಇನ್ನೊಬ್ರು ಚಲೋ ಅಂದ ಗೊತ್ತಿಲ್ಲರಿ ಅವರಿಗೆ. ಮಹಾರಾಷ್ಟ್ರ ಮಂದಿ ಬಹಳ ದುರಭಿಮಾನಿಗಳು. ನಮ್ಮ ಮರಾಠಿ ಅಂದ್ಬಿಡ್ತಾರೋ, ಕನ್ನಡ ಅಷ್ಟಕ್ಕಷ್ಟ. ಅಂಥವರು ವಾದಿರಾಜ ಸ್ವಾಮಿಗಳ ರುಕ್ಮಿಣೀಶ ವಿಜಯವನ್ನು ಆನಿ ಮ್ಯಾಲಿಟ್ಟು ಮೆರವಣಿಗೆ ಮಾಡಿದ್ರು. ಆನಿ ಮ್ಯಾಲಿಟ್ಟು ಮೆರವಣಿಗೆ ಪುಣೆದೊಳಗೆ ಮಾಡಿದರೆ ಬುಡಕೊಂದು ಪಾತ್ರೆ ಕಟ್ಟಿದ್ರಂತ, ಬೆಳ್ಳಿ ಪಾತ್ರೆ. ಯಾರೋ ಕೇಳಿದ್ರಂತ, ಈ ಪಾತ್ರೆ ಯಾಕೆ ಕಟ್ಟಿರಿ? ಇಲ್ಲ, ಆ ರುಕ್ಮಿಣೀಶ ವಿಜಯದ ಕಾವ್ಯ ರಸ ಉಕ್ಕಿ ಹರಿಲಿಕ್ಕೆತ್ತದ, ಕೆಳಗೆ ಚೆಲ್ಲಬಾರದು, ಈ ಪಾತ್ರೆಯೊಳಗೆ ಬೆಳ್ಳಿ ಎತ್ತಿಟ್ಟಿವಿ ಅಂದ್ರಂತ. ಇಂತಹ ಸರಸ ಕಾವ್ಯ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಸ್ವಭಾವ ಅದು. ಅವರ ಸೇವಾ ಮಾಡಿದ್ದಕ್ಕೆ ಜಗನ್ನಾಥದಾಸರಿಗೆ ಏನು ಬಂತು, ಅದೇ ರೀತಿ ಬರೆಯುವಂತಹ ಶೈಲಿ ಬಂತು. ಅದಕ್ಕಾಗಿ ಕಾವ್ಯಮಯವಾಗಿ ಬರಬೇಕು. ವೇದಾಂತ ಕಾವ್ಯಮಯವಾಗಿ ಹೇಳಿಕ್ಕೆ ಬರುತ್ತೆ, ಎಲ್ಲಿಯೂ ಸಾಧ್ಯ ಇಲ್ಲ. ನೀವು ವೇದಾಂತವನ್ನು ಕಾವ್ಯಮಯವಾಗಿ ಹೇಳ್ರಿ ನೋಡೋಣ, ಕಾವ್ಯವನ್ನು ವೇದಾಂತದಲ್ಲಿ ಹೇಳ್ರಿ ನೋಡೋಣ, ಬರೋದು ಎರಡು. ವೇದಾಂತನೇ ಬೇರೆ, ಕಾವ್ಯನೇ ಬೇರೆ. ಅದಕ್ಕೆ ಗಂಗಾಲಹರಿ ಕೇಳುವಾಗ ವೇದಾಂತ ಸ್ವಲ್ಪ ಕಡಿಮೆ ಇರ್ತದೆ, ಒಳ್ಳೆಯ ಸರಸ ಇರ್ತದೆ, ಮಂದಿಗೆ ಬಹಳ ಆನಂದ ಆಗ್ತದೆ. ಅದರಲ್ಲಿ ವೇದಾಂತ ಕಡಿಮೆ ಇರ್ತದೆ. ನಾವೇನು ಮಾಡ್ತೀವಿ ಅಂದ್ರೆ ಅದರೊಳಗೆ ತಂದು ಸೇರಿಸ್ತೀವಿ, ಇರ್ತದೆ ಅದರೊಳಗೆ. ಆ ಇದ್ದದನ್ನು ತೆಗಿಬೇಕು, ಅದೇ ಶಾಣೆತನ. ಏನು ಗಂಗಾಲಹರಿ ಹೇಳಿದ್ರು ಅಂದರೆ ಏನು ರೀ, ಅದೇನೋ ಜಗನ್ನಾಥ ಪಂಡಿತ ಅಂತ ವರ್ಣನೆ ಮಾಡಿದರು, ಗಲಗಲೆ ಆಚಾರ ಕನ್ನಡದಾಗ ಅದನ್ನು ಹೇಳಿದರು. ಹಿಂಗಲ್ಲ, ಸಮಗ್ರವಾದ ಭಾಗವತದ ಸಾರ ಭಗವಂತನ ಮಹಿಮಾ. ಗಂಗಾ ಮಹಿಮಾ ಅಂದರೆ ಭಗವಂತನ ಮಹಿಮಾ ಅದು. ಯಾಕಂದ್ರೆ ಒಂದು ಹೊಸ ವಿಷಯ ಹೇಳ್ಬಿಡ್ತೀನಿ ನಿಮಗೆ. ಗಂಗಾ ಶಬ್ದ ಯಾರದು? ನಾರಾಯಣನ ಮಗಳಾಗಿರ್ತಕ್ಕಂಥ ಗಂಗೆಯ ಶಬ್ದ ಅಂತ ನೀವು ತಿಳ್ಕೊಂಡಿರಿ. ಗಂಗಾ ಜನಕ ಅಂತಾರೆ ದೇವರಿಗೆ. ಅಂದರೆ ಗಂಗಾದೇವಿ ಅಂದರೆ ದೇವರ ಮಗಳು ಅಂತ ಒಂದರ್ಥ. ಆದರೆ ವಾಸ್ತವವಾಗಿ ಹೇಳಬೇಕಂದ್ರೆ ಗಂಗಾ ಅನ್ನೋ ಶಬ್ದನೇ ನಾರಾಯಣ ಅಂತ ಅರ್ಥ. ಹಿಂಗೆ ಹೇಳ, ಯಮುನಾ ಅಂದ್ರೆ ನಾರಾಯಣ, ಗಂಗಾ ಅಂದ್ರೆ ನಾರಾಯಣ. ನಿನ್ನೆ ಹೇಳಿದ್ನಲ್ಲ, ಯಾವ ಶಬ್ದ ಇದ್ರೂ ಅದು ಭಗವಂತನ ಹೆಸರು. ನಾಮಾನಿ ಸರ್ವಾಣಿ ಯಮಾವಿಶಂತಿ, ಅದೇ ಭಾಗವತದಲ್ಲಿ ಹೇಳ್ತಾರೆ. ಅಜಾಯ ನಮಃ, ಆನಂದಾಯ ನಮಃ, ಈ ಇಳಾಯ ನಮಃ, ಈ ಈಶ್ವರಾಯ ನಮಃ, ಉಗ್ರಾಯ ನಮಃ. ಅಕಾರದಿಂದ ಹಿಡಿದು ಕ್ಷಕಾರ ತನಕ ಎಲ್ಲ ಹೆಸರುಗಳು ಭಗವಂತನ ಹೆಸರಪ್ಪ ಅವು. ನಾವೇನು ಮಾಡಿವಿ ಲೌಕಿಕದೊಳಗೆ ಅಂದ್ರೆ ನಮ್ಗೆ ಹೆಂಗೆ ಬೇಕಂಗೆ ಬಳಸ್ಕೊಂಡಿವಿ. ಕಾರ್ಬಾರಾಯ ನಮಃ, ನಮ್ಗೆ ಕಕಾರ ಎದಕ್ಕೆ ಬೇಕಂದ್ರೆ ಕಾರ್ಬಾರ್ ಮಾಡ್ಲಿಕ್ಕೆ ಬೇಕು. ಚಕಾರ ಯಾಕೆ ಬೇಕು ಅಂತ ಹೇಳಬೇಕಾಗಿಲ್ಲ ರಾಯಚೂರು ಮಂದಿಗೆ. ಮಧ್ಯಾಹ್ನ 3-4 ಗಂಟೆಗೆ ಚಹಾ ಕುಡಿಯೇ ನಮಃ,
ಚಕಾರ. ಚಕಾರದಿಂದ ಅದು ಶಬ್ದ ತಲೆ ಬರ್ತದೆ, ಕಕಾರ ಇದ್ರೆ ಕಾರವಾರ ಮಾಡ್ಲಿಕ್ಕೆ ಬರ್ತದೆ. ಇವು ಯಾವಕ್ಕೂ ಅಲ್ಲ, ಅಕ್ಷರಗಳು ಒಂದು ಜಾತಕ್ಕಾಗಿ ಭಗವಂತನ ಮಹಿಮೆಯನ್ನು ಪ್ರಕಟ ಮಾಡುವ ವರ್ಣಾತ್ಮಕವಾದ ಶಬ್ದಗಳು. ಎಲ್ಲ ವರ್ಣಾಭಿಮಾನಿ ದೇವತೆಗಳು ಭಗವಂತನ ಉಪಾಸನೆ ಮಾಡ್ತಾ ಇದ್ದಾರೆ. ಅದರಿಂದ ವೇದಗಳು ಆ ಅಕ್ಷರಗಳಿಂದ ಓಂಕಾರದಿಂದ ಬಂದದ್ದು. ಓಂಕಾರನ್ನೇ 3 ಭಾಗ ಮಾಡ್ರಿ: ಭೂಹು, ಭುವಃ, ಸ್ವಹ. ಅಲ್ಲಿ ಮೊದಲು ಅಕಾರ, ಉಕಾರ, ಮಕಾರ. ಓಂ ಅಂದರೆ ಓಂ ಅಂತ ಎಲ್ಲರೂ ಹೇಳ್ತೀವಿ. ಅದರಲ್ಲಿ ಏನು ಅಡಿಗೆದಂದ್ರೆ ಅ, ಉ, ಮ. ಅಕಾರದಲ್ಲಿ ಉಕಾರ ಸೇರಿಸಿದ್ರೆ ಓಕಾರ ಆಗ್ತದೆ. ಗುಣಸಂಧಿ, ಸಂಧಿಜ್ಞಾನ ಇರ್ಬೇಕ್ರಿ. ಸಂಧಿಜ್ಞಾನ ಇದ್ರೆ ಪ್ರವಚನ ಕೇಳಿಕ್ ಚಲೋ ಅಲ್ಲ. ಅವಾಗ ಶಾಲ್ಯಾಗ ಓದೋ ಮುಂದಾಗ ಸಂಧಿ ಇದ್ವು, ಈಗ ಅಲಸಂಧಿ ಉಳ್ದವ ಮನೆ ಎಲ್ಲಾರ. ನಾ ಕೇಳಿದೆ ಒಬ್ಬಕ್ಕೆ, ತಾಯಿ ಏನವ ಸಂಧಿಜ್ಞಾನ ಅದೇನೋ, ಗುಣಸಂಧಿ ಏನು ಸಂಧಿ ಇಲ್ರಿ, ಅಲಸಂಧಿ ಒಂದು ನೋಡ್ರಿ ಎಲ್ಲ ಮಂದಿ ಹೋಗ್ಯಾವ. ವಯಸ್ಸಾದಂಗೆಲ್ಲ ಸಂಧಿಗಳು ಬಿಟ್ಬಿಟ್ಟು. ಸಂಧಿ ಇಲ್ಲ ಅಂದ್ರೆ ಟೀಕಾರಾಯರು ಅರ್ಥ ಆಗೋದಿಲ್ಲ, ಮಧ್ವಾಚಾರ್ಯರು ಅರ್ಥ ಆಗೋದಿಲ್ಲ, ಶ್ರೀಪಾದರಾಜರ ಅರ್ಥ ಆಗೋದಿಲ್ಲ, ಹಾಡಿನ ಅರ್ಥಗಳು ಆಗೋದಿಲ್ಲ. ನೀವು ವ್ಯಾಕರಣ ಬಿಟ್ರಿ ಅಂತಂದರೆ ನಿಮಗೆ ಯಾವ ಶಬ್ದಗಳು ಸರಿಯಾಗಿ ಅರ್ಥ ಆಗೋದಿಲ್ಲ. ವ್ಯಾಕರಣ ಬೇಕೇ ಬೇಕು. ಆದರೆ ಏನು ಮಾಡೋದು, ನಮ್ಮ ದುರ್ದೈವ. ದಾಸರು ಒಂದು ಪುಣ್ಯ ಕಟ್ಟಿಕೊಂಡ್ರು, ಅವರು ದೈವ ಕೊಟ್ಟರು. ಯಾಕಂದ್ರೆ ಕನ್ನಡದಾಗ ಹಾಡು ಬರೋದಲ್ಲ, ನಾವು ಸ್ವಲ್ಪ ಸಮೀಪ ಬಂದಿದ್ದೀವಿ ಅವ್ರ ಸಮೀಪ. ಇಲ್ಲಾಂದ್ರೆ ಸಂಸ್ಕೃತ ಅತ್ಲಾಗೆ ಆಕಳ ಅಟ್ಟದ ಮೇಲೆ, ಕರ ಬೆಟ್ಟದ ಮೇಲೆ ಸಂಬಂಧ ಇಲ್ಲ. ಆಕಳ ಕರ ಬೇರೆ ಆಗಿದ್ದು ರೀ. ಕಲಿಯುಗ ಬಂದು ಕೂಡಲೇ ಸಂಸ್ಕೃತ ಪಂಡಿತರು ಅವ್ರು ಬಿಡಂಗೇ ಇಲ್ಲ. ಪಚ್ಛೇದ ಕಾವಚ್ಛಿನ್ನ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಅಥ ಅಧಿಕಾರ ಪ್ರಾಪ್ತನಂತರಂ ಅತಃ ಮೋಕ್ಷಾದಿಫಲ ಸಿದ್ಧಿರ್ಭಾವಾತ್ ಬ್ರಹ್ಮಣಃ ನಾಮ ನಾರಾಯಣಸ್ಯ ಗುಣಪೂರ್ಣಸ್ಯ ಜಿಜ್ಞಾಸ ಕರ್ತವ್ಯ ಇತ್ಯರ್ಥ. ಏನು ತಿಳಿತೀರಪ್ಪ? ಸಮಸ್ಯೆ ಆಗಿತ್ತದು ಅಲ್ಲ, ಅದು ಪಾಂಡಿತ್ಯನೇ. ಆದರೆ ಯಾರಿಗೆ ಅರ್ಥ ಆಗುತ್ತೆ? ಅಲ್ಲೇ 4 ಮಂದಿ ಪಂಡಿತರಿಗೆ ಅರ್ಥ ಆಗುತ್ತೆ. ಶ್ರೀಪಾದರಾಜರ ಕಾಲಕ್ಕೆ ದೇವರ ಕಟ್ಟಿ ಮೇಲೆ ಮಡಿಯಲ್ಲಿ ಕೂತವ ಕನ್ನಡದಾಗ ಮಾತಾಡಿದ್ರೆ ಸ್ನಾನಕ್ಕೆ ಹೋಗ್ಬೇಕು, ಮೈಲಿಗೆ ಆಯ್ತಂತ. ಸಿಟ್ಟು ಬಂದ್ರೆ ಹೆಣ್ತಿನ್ನ ಕನ್ನಡದಾಗ ಬೈಯೋಂಗಿಲ್ಲ, ಸಂಸ್ಕೃತದಾಗ ಬೈತಿದ್ರು ಅವ್ರು. ಇವ್ರಿಗೆ ತಿಳಿಲಿಕ್ಕಿಲ್ಲ, ಅವ್ರು ಬಿಡ್ಲಿಕ್ಕಿಲ್ಲ. ಒಂದು 15 ನಿಮಿಷ ಬೈದ್ರೆ ಅವ್ರಿಗೇನು ಅರ್ಥ ಆಗ್ಬೇಕು? ಏನೋ ಮಂತ್ರ ಅಂದ್ರೆ ತಿಳ್ಕೊಂಡ್ಬಿಟ್ಟು ಇವ್ರು ಹೆಣ್ಮಕ್ಳು ಪಾಪ. ಈ ಪರಿಸ್ಥಿತಿ ಇದ್ದಾಗ ಶ್ರೀಪಾದರಾಜರು ಸ್ವಲ್ಪ ಅಂದರು, ಹಿಂಗಾದ್ರೆ ನಡೆಯೋದಿಲ್ಲ ಇದು. ಆಕಳ ಅಟ್ಟದ ಮೇಲೆ, ಕರ ಬೆಟ್ಟದ ಮೇಲೆ ಆಗಬಾರ್ದು. ಕನ್ನಡ ಭಾಷೆಯಲ್ಲಿ ಎಲ್ಲರಿಗೂ ಕೂಡ ಮಧ್ವಾಚಾರ್ಯರ ಸಿದ್ಧಾಂತ ಬರಲಿ ಅಂತ ಉಪಕಾರ ಮಾಡಿ ರಂಗವಿಠಲ ಅಂಕಿತದಿಂದ ಹಾಡನ್ನು ಮಾಡಿ ನಮ್ಗೆ ಉಪಕಾರ ಮಾಡಿದ್ದಾರೆ. ದೊಡ್ಡವರ ಸ್ಮರಣೆ ಮಾಡಬೇಕು. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನಿ. ಅದಕ್ಕಾಗಿ ಹೇಳ್ತು ಏನಂತ, ಯಾವ ಅದ್ಭುತ ಪಾಕಶಾಸನ ಮುಖ್ಯ ಸಕಲ ದೇವೋಕ ಸರಿಗಭಿನೋಪ ಋಷಿಗಳಿಗೆ ಕಚ್ಚಿತ್ತವೆ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀಕಕ ನಮಿಸುವೆನು ಬಿಡದೆ ರಮಾ ಕಳತ್ರನ ದಾಸವರ್ಗಕ್ಕೆ ಅಂದ್ಬಿಟ್ರು ಜಗನ್ನಾಥ ದಾಸ. ಎಲ್ಲ ಬಂದ್ಬಿಟ್ರು ನೋಡ್ರಿ ಅದರೊಳಗೆಲ್ಲ. ದಾಸವರ್ಗಕ್ಕೆ ನಮಿಪೆ ನನವರತ. ಇದನ್ನು ದಿವಸ ಹೇಳಬೇಕು. ನನ್ನ ಒಂದು ವಿನಂತಿ ಮಾಡ್ಕೊಳ್ತೇನೆ, ಯಾವ ಶ್ಲೋಕ ಅಂದ್ರೆ ಬಿಡ್ರಿ, ಮುಂಜಾನೆ ಎದ್ದು ಕೂಡ್ಲೇನೆ ಪಾಕಶಾಸನ ಮುಖ್ಯ ಸಕಲ ದಿವೌಕ ಸರಿ. ದಿವೌಕ ಅಂದ್ರೆ ದೇವತೆಗಳು ಸಮೂಹ. ಸರಿಗಮಿನ್ನು ಅಭಿನಮಿಕೆ ಋಷಿಗಳಿಗೆ ಏಕಚಿತ್ತದಿ, ಎಲ್ಲಾ ಋಷಿಗಳಿಗೆ ಏಕಚಿತ್ತದಿ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿ ಯತಿಗಳ ಪದ್ಮನಾಭ ತೀರ್ಥರಿಂದ ಹಿಡಿದುಕೊಂಡು ಎಲ್ಲ ಯತಿಗಳ ನೀಕಕ ನಮಿಸುವೆನು ಬಿಡುವೆ. ಆ ರೀತಿಯಾಗಿ ರಮಾಕಳತ್ರನ ದಾಸವರ್ಗಕ್ಕೆ ಶ್ರೀಪಾದರಾಜರಿಂದ ಹಿಡ್ಕೊಂಡು ಈ ಕಡೆ ಎಲ್ಲರನ್ನು ಕೂಡ ನಾವು ದಾಸ ಅಂತ ನರಹರಿ ತೀರ್ಥರು ತಗೊಳ್ರಿ. ದಾಸವರ್ಗಕ್ಕೆ ನಮಿಪೇನ ಅನವರತ ಅಂತ ಬೆಳಿಗ್ಗೆ ಎದ್ದು ಈ ಮಂತ್ರವನ್ನು ಹೇಳಲೇಬೇಕು. ಜಗನ್ನಾಥ ದಾಸರ ಭಕ್ತರು ಯಾರಾದರೂ ಆಗಿದ್ದರೆ ಅದನ್ನು ಹೇಳಲೇಬೇಕು. ಯಾಕಂದರೆ ಎಲ್ಲರ ಸ್ಮರಣೆ ಆಗ್ತಾ ಇದೆ. ವ್ಯಾಸರಾಜರು ಬಂದರು, ಒಂದು ಸಲ ಗಟ್ಟಿಯಾಗಿ ಒಳಗೆ ಬಂದರು. ಅವ ಶ್ರೀಪಾದರಾಜರು ಒಳಗೆ ಕೂತಿದ್ರು. ಸಾಯಂಕಾಲ ಪೂಜೆ ಮಾಡ್ತಾಯಿದ್ರು. ತಾಳ ತಗೊಂಡು ತಾಳ ಹಾಕೋತ ಹಾಡ್ತಾ ಇದ್ರು ಶ್ರೀಪಾದರಾಜರು. ಶ್ರೀಮನ್ಯಾಯ ಸುಧಾವನ್ನು ಆಚೂಲ ಮೂಲವಾಗಿ ಆಚಮನ ಮಾಡಿದ್ದಾರೆ. ಶ್ರೀಪಾದರಾಜರಿಂದ ಸಾಮಾನ್ಯ ಅಲ್ಲ. ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಇಡಿಕಿಡಿಯಾಗಿ ಅದನ್ನು ಆಪೋಷಣ ತಗೊಂಡಾರ. ನೀವು ಯಾವ ಪುಟ ಕೇಳಿದ್ರಿ, ಯಾವ ನುಡಿ ಕೇಳ್ರಿ, ಯಾವ ಪುಟ ಕೇಳ್ರಿ, ಯಾವ ಸಾಲು ಕೇಳ್ರಿ, ಅದು ಸುಧಾನವಾದ ಮಾಡುವ ಸಾಮರ್ಥ್ಯ ನಮ್ಮ ಶ್ರೀಪಾದರಾಜರಿಗೆ. ಅಂಥವ್ರು ತಾಳ ಹಿಡ್ಕೊಂಡು, ಅದು ಸ್ವಾಮಿಗಳು ಬೇರೆ. ಮತ್ತು ಸ್ವಾಮಿಗಳು ತಾಳ ಬಳಸ್ತಾರೇನ್ರಿ? ನೀವು ದಿವಾನ್ರಿಗೆ ಹೇಳ್ರಿ, ಸ್ವಾಮಿಗಳು ತಾಳ ಹಿಡ್ಕೊಂಡು ಒಂದು ದೇವರು ಯಾಕೋ ತಲೆ ಬರೋಬರಂದಿಲ್ಲ ಅವರಿಗೆ. ಪಾತಾಳ ಗಡಿ ಮಾಡಿದ್ರು, ಬೇತಾಳ ಆದ್ರೂ ಸ್ವಾಮಿಗಳು ತಾಳ ಹಿಡಿತಾರೇನ್ರಿ? ಯಾವ ಸ್ವಾಮಿಗಳು ತಾಳ ಹಿಡಿದು ಹಾಡಬಾರ್ದು ಅಂತಿಲ್ಲ, ಆದರೆ ಸಾಮಾನ್ಯವಾಗಿ ಅವರು ಆ ವೃತ್ತಿ ಮಾಡೋದು. ಅಂದರೆ ಶ್ರೀಪಾದರಾಜರು ತಾಳ ಹಿಡಿದ್ಬಿಟ್ಟು.
ವ್ಯಾಸರಾಜರಿಗೆ ಗಾಬರಿ. ಅವರು ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ. ಇವತ್ತು ಯಾರಾದರೂ ನ್ಯಾಯಾಮೃತ ಓದ್ತಾರ, ತರ್ಕತಾಂಡವ ಓದ್ತಾರ ಅಂದ್ರೆ ಅವ್ರಿಗೆ ನಮಸ್ಕಾರ ಮಾಡ್ಬೇಕು ನಾವು. ಅಂತಹ ಜಟಿಲವಾದ ಗ್ರಂಥ. ಅದನ್ನು ಬರೆದ ವ್ಯಾಸರಾಜರು ಒಳಗೆ ಬಂದು ನೋಡ್ತಾರೆ. ದೇವರ ಮುಂದೆ ಕೂತ್ಕೊಂಡು ಸಾಯಂಕಾಲ ತೊಟ್ಲೋತ್ಸವಕ್ಕೆ ತಾಳ ಬಾರಿಸ್ತಾ ಇದ್ದ. ಯಾರು? ಶ್ರೀಪಾದರಾಜ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ, ಕಂಗಳಿ ದ್ಯಾತಕೋ ಕಾವೇರಿ ರಂಗನ ನೋಡದ. ವ್ಯಾಸರಾಜರು ಬಂದರು, ಅವರು ಕೂತ್ಕೊಂಡ್ರು ಪಾಪ 2 ನಿಮಿಷ. ಸ್ವಾಮಿ ಏನಿದು? ಶ್ರೀಮನ್ಯಾಯ ಸುಧಾ ಎಲ್ಲಿ? ನಿಮ್ಮ ಪಾಂಡಿತ್ಯ ಎಲ್ಲಿ? ಈ ತಾಳ ಹಿಡ್ಕೊಂಡು ಹಾಡೋದೆಲ್ಲಿ ಅಂತ ಸ್ಥಿತಿ ಬಂದದಪ್ಪ. ಎಲ್ಲರೂ ಕೈ ಬಿಟ್ಟು ಹೋಗ್ತಾರೋ. ವ್ಯಾಸರಾಜರೇ ನೀವು ಅದನ್ನೇ ಕೆಲಸ ಮಾಡಿರಿ, ಕೃಷ್ಣಾಂಕಿತದಿಂದ ಮಾಡಿರಿ. ಅವರು ಕೂಡ ಹಾಡುಗಳನ್ನು ರಚನೆ ಮಾಡಿದರು. ಇದು ಶ್ರೀಪಾದರಾಜರು ವ್ಯಾಸರಾಜರಿಗೆ ಹೇಳಿದ್ದು ಮಾತು. ನಮ್ಮನ್ನು ಉಳಿಸಿದ್ರು ಅವರೆಲ್ಲ. ಒಂದು ಮಾತು ಇವತ್ತು ನೆನಪು ಮಾಡಿ ಹೇಳ್ತೇನೆ ನಿಮಗೆ. ನಾವು ಸಣ್ಣವರಿದ್ದಾಗ ತೊಟ್ಟಲಲ್ಲಿ ಮಲಗಿದಾಗ ನಮಗೇನು ಗೊತ್ತಿರ್ತದೆ ರೀ? ಅದಕ್ಕೆ ಶ್ರೀಪಾದರಾಜರು ಧ್ರುವನ ಅವತಾರ. ಯಾವ ಭಾಗವತದಲ್ಲಿ ಧ್ರುವನ ಕೇಳಿದ್ವಿ ಇವತ್ತು, ಆ ಧ್ರುವನ ಅವತಾರವೇ ಶ್ರೀಪಾದರಾಜರು. ಅವರಿಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ. ಅದಕ್ಕೆ ಅವರ ಗ್ರಂಥಗಳು ಹೆಂಗೆ ಬಂದವಂದರೆ, ತೊಟ್ಟಲದಾಗ ಮಲಗಿದ ಕೂಸಿಗೆ ಹಾಡಲಿಕ್ಕೆ ಶುರು ಮಾಡಿದ್ರು ಅವರು. ಇಲ್ಲಿಂದ ಪ್ರಾರಂಭ ಆಗಬೇಕು ಅಂತ. ಇದರಲ್ಲಿ ಒಂದು ಗಂಭೀರವಾದ ವಿಷಯ ಇದೆ. ನಮ್ಮ ದೇಶಕ್ಕೆ ಮೆಕಾಲೆ ಅಂತ ಒಬ್ಬ ಬ್ರಿಟಿಷರವ ಬಂದ. ಅವ ಏನು ಮಾಡಿದ? ಎಲ್ಲರನ್ನು ಕ್ರಿಶ್ಚಿಯನರು ಮಾಡಬೇಕು, ಕ್ರಿಶ್ಚಿಯನರು ಮಾಡೋದಕ್ಕಿಂತ ಇವ್ರನ್ನ ಹಿಂದೂ ಧರ್ಮ ಹಾಳು ಮಾಡಬೇಕು ಅಂತ ವಿಚಾರ ಮಾಡಿದ್ರು. ಅದು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂದರೆ LKG ಇಂದ ಪ್ರಾರಂಭ ಮಾಡಬೇಕು ಅಂತ ಕಾನ್ವೆಂಟ್ ಸ್ಕೂಲ್ ತೆಗೆದ್ರು. ಕಾನ್ವೆಂಟ್ ಸ್ಕೂಲ್ ತೆಗೆದು ಸಣ್ಣ ಮಕ್ಕಳನ್ನೆಲ್ಲ ಸಾಲಿ ಬರುವಂಗೆ ಮಾಡಿ, ನೀವು ಏನು ತಿಳ್ಕೊಂಡ್ರಿ? ನಮ್ಮ ಹುಡುಗ ನಾಳೆ ಇಂಜಿನಿಯರ್ ಆಗ್ತಾನ, ಡಾಕ್ಟರ್ ಆಗ್ತಾನ, ದೊಡ್ಡ ದೊಡ್ಡ ಪೋಸ್ಟ್ ಬರ್ತದೆ. ಯಾಕಂದರೆ ಅಲ್ಲಿಂದನೇ ಸಂಬಳ ಅಂತ ಶುರುವಾಯಿತು. ನಮ್ಮ ದೇಶದಲ್ಲಿ ದುಡ್ಡು ಬರಬೇಕು ಅಂದ್ರೆ ಸರ್ಕಾರ ನೌಕರಿ ಇರಬೇಕು. ಸರ್ಕಾರದವ್ರು ಏನು ಹೇಳಿದ್ರು? ನಮ್ಮಲ್ಲಿ ಓದ್ರಿ, ಸರ್ಟಿಫಿಕೇಟ್ ಕೊಡ್ತೀವಿ, ನೀವು ಪಗಾರ ಕೊಡ್ತೀವಿ. ಆ ಪಗಾರದ ಆಸೆಗೆ ನಮ್ಮ ಮಕ್ಕಳನ್ನೆಲ್ಲ ನಾವು ಕಾನ್ವೆಂಟ್ ಸ್ಕೂಲಿಗೆ ಹಾಕಿದ್ವಿ. ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟ್ ಸ್ಕೂಲು. ಒಂದು ಊರಲ್ಲಿ ಹಾಕಿ ಕಳಿಸಿದ್ವಿ. ಅದು ಊರಲ್ಲಿ ಅಂತಾರೆ ಅವರು, ಅದು ತಾಯಿ ಅಂತಾರೆ ನೋಡ್ರಿ. ತಾಯಿ ಅನ್ನೋದು ಊರಲ್ಲದು. ಬಿಗಿ ಮಾಡಿ ಅದನ್ನು ಹಾಕಿ ಕಳಿಸುವಾಗ ಇವಳು ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಶ್ರಾವಣ ಮಾಸ ಹಬ್ಬ ಮಾಡ್ತಿರ್ತಾರಲ್ಲ, ಇವರು ಉದ್ದು ಕುಂಕುಮ, ಕಚ್ಚಿ, ನೇಮ, ನಿತ್ಯ ಎಲ್ಲ ಮಾಡೋದು. ಆದ್ರೆ ಮಗ ಹೆಂಗಿರ್ಬೇಕಂದ್ರೆ ಆ ಕಾನ್ವೆಂಟ್ ಸ್ಕೂಲ್ನಾಗ ಆಟೋದ ಕೂತ್ಕೊಂಡ್ರೆ ಟಾಟಾ ಮಾಡೋದು. ಅದರಿಂದ ಏನು ಆನಂದ ಬರ್ತಾವ. ಈಕಿ ಇರೋದೇ ಮುತ್ತೈದಿ ಖರೆ, ಆದ್ರೆ ಅಲ್ಲಿ ಮಗ ಇಂಗ್ಲೀಷ್ ಓದೋದು ನೋಡಿ ಆನಂದ ಬಿಟ್ಟು. ನಮ್ಮ ದೇಶದ ದುರಂತ ಇದೆ. ನಾನು ಹೇಳೋದು ಶಾಲೆಗೆ ಕಳಿಸಬಾರ್ದು ಅಂತಲ್ಲ, ಆ ಒಂದು ಅಧಿಕಾರ ನಾವ್ಯಾಕೆ ತಗೋಬಾರ್ದು? ಪೇರೆಂಟ್ಸ್ ರೊಕ್ಕ ಕೊಡೋರು ಎಲ್ಲದಕ್ಕೂ. ಎಲ್ಲ ಸಂಸ್ಥೆಗಳಿಗೂ ನಮ್ಮಿಂದ ನಡೀತದೆ. ನಾವು ರೊಕ್ಕ ಕೊಟ್ಟರೆ ನಡೀತದಿಲ್ಲ ಅಂದ್ರೆ ಇಲ್ಲ. ಅಂದಮೇಲೆ ಅವರಿಗೆ ಹೋಗಿ ಹಿಂಗ್ಯಾಕೆ ಮಾಡ್ತೀವಿ ಅಂತ ಕೇಳೋ ಧೈರ್ಯ ಇಲ್ಲ ಅಂದ್ರೆ ಏನು ಅರ್ಥ ಇದೆ? ಎಷ್ಟು ಕೈ ಕಟ್ಟಿಸ್ಕೊಂಡ್ವಿ ನೋಡ್ರಿ ನಾವು. ಹಾಗಾಗಿ ಮಕ್ಕಳಿಂದ ಅವರು ಎಜುಕೇಶನ್ ಕೊಡ್ತಾ 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 ನಮ್ಮ ಮಕ್ಕಳನ್ನು ನಾಸ್ತಿಕರನ್ನಾಗಿ ಮಾಡಿ. ನಾನೇ PUC ಸೈನ್ಸ್ ಮಾಡಿದ್ದೆ ಇದೇ LVD ಕಾಲೇಜಿನವರು. ಸೈನ್ಸ್ ಬಿಟ್ಟು ಸಂಸ್ಕೃತಕ್ಕೆ ಹೋದೆ, ಆಚಾರ್ಯ ಹತ್ರ ಹೋದೆ. PUC ಸೆಕೆಂಡ್ ಇಯರ್ ಆದ್ಮೇಲೆ ಇಲ್ಲೇ ಇದ್ದೆ ನಾನು. ಹಮ್ದರೆ ಸ್ಕೂಲ್ನಾಗ ಓದಿನಿ ಇಲ್ಲೇ. ನಮ್ಮ ಸಂಸ್ಕೃತ ನಮಗೆ ಕಿನ್ನಾಳ ನಾರಾಯಣಾಚಾರ್ಯ ಹೇಳ್ಕೊಡ್ತಿದ್ರು PUC. ಅವ್ರು ಎಷ್ಟು ಚಂದ ಹೇಳ್ಕೊಟ್ರು ಅಂದ್ರೆ ಮುಂದೆ ಸೈನ್ಸ್ ಓದಬಾರ್ದು ಅನಿಸ್ತು, ಹಂಗೆ ಹೇಳ್ಕೊಟ್ರು. ಅದಕ್ಕೆ ಇವತ್ತೇನು ಈ ವೇದಿಕೆ ಮೇಲೆ ಕೂಡ್ಲಿಕ್ಕೆ ಕಾರಣ ಅಂದರೆ ಕಿನ್ನಾಳ ನಾರಾಯಣಾಚಾರ್ಯ. ಯಾಕಂದ್ರೆ ಅವ್ರು ಸಂಸ್ಕೃತ ಕಲಿಸ್ಕೊಟ್ರು, ಹೋಗ್ಬಿಟ್ಟೆ ನನಗೆ ಮುಂದೆ ಬೇಡ ಈ ಇಂಗ್ಲೀಷ್ ಬೇಡ ಅಂತ. ಅಷ್ಟು ಚಂದ ಹೇಳ್ಕೊಡೋರು ಆಚಾರ್ಯರು. ನಾವು ಸ್ಮರಣೆ ಮಾಡ್ತೇನೆ ಅವರು ಯಾವಾಗಲೂ ಅವರ ಉಪಕಾರ. ಅವ್ರ ಮುಂದೆ ಅಂದೆ ನಾನು ಹೆಂಗೆ ಚಂದ ಇಂಜಿನಿಯರ್ ಆಗ್ತಿದ್ದೇನೆ ರೀ, ನಾನು ಒಯ್ದಿಲ್ಲ ಆಚಾರ ಮಾಡಿಟ್ಟರೆ ನೀವು ಅಂದೆ. ಚಲೋ ಆಯ್ತು, ಭಾಳ ಸಂತೋಷ ಆಗಿದೆ ನನಗೆ ಅಂದ್ರೆ. ಅವಾಗ ಬೇರೆ ತಾತ್ಪರ್ಯ ಹೇಳಲಿಕ್ಕೆ ಏನಂದರೆ ಮಕ್ಕಳಿಂದ ಸಂಸ್ಕೃತಿ ಬರಬೇಕು. ಇದು ಪ್ರಹ್ಲಾದರಾಜರು ಭಾಗವತದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿದೆ. ಆ ಶ್ಲೋಕ ಅಂದ್ಕೊಳ್ಳೆ ಗೊತ್ತಾಗ್ತದೆ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಧರ್ಮ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದರೆ ಕೌಮಾರ ವಯಸ್ಸಿನಿಂದ. ಪ್ರಹ್ಲಾದರಾಜರು ಹೇಳ್ತಾರೆ. ಧ್ರುವರಾಜರು ಅದನ್ನೇ ಹೇಳಿದರು, ಪ್ರಹ್ಲಾದರಾಜರು ಅದನ್ನೇ ಹೇಳಿದರು. ಚಿಕ್ಕ ಬಾಲಕರಿದ್ದಾಗೆ ಧರ್ಮ ಉಪದೇಶ ಆಗಬೇಕು. ಕೌಮಾರ ಆಚರೇತ್ ಪ್ರಾಜ್ಞ. ಈ ಕೌಮಾರ ಅಂದ್ರೆ ಏನು? ಕುಮಾರ ಅಂತ ಬರೀತೀವಿ ಮಕ್ಕಳಿಗೆ ನೋಡಿ. ಸರ್ಟಿಫಿಕೇಟ್ ಬರೀಬೇಕಾದ್ರೆ ಕು ಅಂತ ಹಾಕಿರ್ತಾರೆ. ಕುಮಾರಿ, ಕುಮಾರ ಹಾಕಿ ಮುಂದೆ ಅವ್ರ ಹೆಸರು ಬರೀತಾರಿಲ್ಲ ಎಲ್ಲ ಪ್ರಶಸ್ತಿಗಳು ಕೊಡುವಾಗ. ಏನು ಕುಮಾರ ಅಂದ್ರೇನು, ಕುಮಾರಿ ಅಂದ್ರೇನು? ಇಲ್ರಿ, ಸಣ್ಣ ವಯಸ್ಸಿನವ್ರು ಇರ್ತಾರಲ್ಲ ಅವ್ರಿಗೆ ಕುಮಾರ ಕುಮಾರಿ ಅಂತಾರ, ನೀವು ತಿಳ್ಕೊಂಡಿರಿ. ಹಂಗೆಲ್ಲ ಅರ್ಥ ಅದು. ಕುತ್ಸಿತ ಮಾರಹ ಏನ ಸಹ ಕುಮಾರ. ಯಾವ ವಯಸ್ಸಿನಲ್ಲಿ ಮನ್ಮಥನ ಬಾಣಗಳ ಪೆಟ್ಟು ಬೀಳುವುದಿಲ್ಲವೋ
ಮನ್ಮಥನ ವಿಕಾರಗಳು ಬರುವುದಿಲ್ಲವೋ ಆ ವಯಸ್ಸಿಗೆ ಕೌಮಾರ. ಮಾರ ಅಂದ್ರೆ ಮನ್ಮಥ. ಮನ್ಮಥನ ಎಫೆಕ್ಟ್ ಯಾವ ವಯಸ್ಸಿನಲ್ಲಿ ಆಗುವುದಿಲ್ಲ, ಆ ಹುಡುಗರಿಗೆ ಕಲ್ಪನೆನೇ ಇರುವುದಿಲ್ಲ. ಸಾಧಾರಣ ಈಗ 5 ವರ್ಷ, 4 ವರ್ಷ, 3 ವರ್ಷ, 7 ವರ್ಷ, 8 ವರ್ಷ, ಸಾಧಾರಣ 16 ವರ್ಷದ ತನಕ ಅದರ ಕಲ್ಪನೆ ಬರುವುದಿಲ್ಲ. ಮಕ್ಕಳು ನೋಡ್ತೀವಲ್ಲ ನಾವೆಲ್ಲ, ನಾವು ಹಾಗೆ ಬಂದಿವೆ, ದೊಡ್ಡವರಾಗಿವೆ. 16 ವರ್ಷ ಆದಮೇಲೆ ನಮ್ಮ ಮನಸ್ಸಿನಲ್ಲಿ ವಿಕಾರಗಳು ಪ್ರಾರಂಭ ಆಗ್ತವೆ. ಅಲ್ಲಿ ತನಕ ಕುಮಾರರು ನಾವು. ಕುತ್ಸಿತ ಮಾರಹ ಏನು ಸಹ ಆ ವಯಸ್ಸಿನಲ್ಲೇ ಭಾಗವತ ಧರ್ಮ ಮಾಡಬೇಕು ಅಂತ ನಮ್ಮ ಪ್ರಹ್ಲಾದರಾಜರು ಹೇಳ್ತಾರೆ. ನಾವು ಭಾಗವತ ಕೇಳ್ಕೊತ ಬಂದ್ವಿ, ಅದನ್ನು ಆಚರಣೆಯಲ್ಲಿ ತರಲಿಲ್ಲ. ಭಾಗವತ ಎಲ್ಲರೂ ಕೇಳಿದೆ. ಯಾರಾದರೂ ಒಬ್ಬರು ಸಣ್ಣ ಮಕ್ಕಳಿಗೆ ಏನಾದರೂ ಕ್ಲಾಸ್ ತೆಗಿಬೇಕು, ಈಗೇನೋ ಶಿಬಿರ ಮಾಡ್ತಾ ಇದ್ದಾರೆ. ಇದನ್ನು 60-70 ವರ್ಷಗಳ ಹಿಂದೆ ಪೇಜಾವರ ಸ್ವಾಮಿಗಳು ಸ್ಟಾರ್ಟ್ ಮಾಡಿದ್ರು. ಅವರನ್ನು ಸ್ಮರಣೆ ಮಾಡಬೇಕು ನಾವು. 60 ವರ್ಷದ ಹಿಂದೆ ಅವರು ಸಣ್ಣವರು ಇದ್ರು. ಅವಾಗ ಅವರ ಕಲ್ಪನಾ ಇತ್ತಂದ್ರೆ ಮೊದಲು ಶುರು ಮಾಡೋದು ಶಿಬಿರ ಮಾಡಬೇಕು, ಮಕ್ಕಳಿಗೆ ಉಪದೇಶ ಮಾಡಬೇಕು ಅಂತ. ಅಖಿಲ ಭಾರತ ಮಾಧ್ಯಮ ಮಂಡಲ ಎಲ್ಲ ತೆಗೆದು ಹೀಗೆಲ್ಲ ಮಾಡಿದ್ದು ನಮ್ಮ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಸಮಾಜಮುಖಿಯಾಗಿ ಬಂದವರು ಮಹಾನುಭಾವರವರು. ಇವತ್ತು ಇದಕ್ಕಿಂತ ಮೊದಲು ಶ್ರೀಪಾದರಾಜರೇ ಈ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳಿಕೊಡ್ತೀನಿ. ಯಾವ ಮೂಲಕ ಅವರು ವಿಚಾರ ಮಾಡಿದ್ರು, ಹೆಂಗೆ ಮಕ್ಕಳನ್ನು ನಾವು ಸಂಸ್ಕೃತಕ್ಕೆ ತರಬೇಕು, ಸಂಸ್ಕೃತಿಗೆ ತರಬೇಕು ಅಂದರೆ ತೊಟ್ಟಲ್ಲಿ ಮಲಗಿದಾಗೆ ಪ್ರಾರಂಭ ಮಾಡಬೇಕು. ಮಲಗಿದ ಕೂಸಿಗೆ ಉಯ್ಯಾಲೆ ಹಾಡಬೇಕು. ಆಶ್ಚರ್ಯಜನಕನಾಗಿ ನಿರ್ಮಿಸಿದ ಪಚ್ಚಯ ತೊಟ್ಟಿಲಲ್ಲಿ ಅಚ್ಯುತಾನಂತನಿರಲು ತೂಗಿದರು ಮತ್ಸ್ಯಾವತಾರಿಯ ಧರ್ಮ ಸಂಸ್ಥಾಪನೆಂದು ಜಗದೊಳಗೆ ನಿರ್ಮಲಾಚರಿತನೆಂದು ಧರ್ಮ ಕರ್ಮಗಳ ತಿಳಿದು ತೂಗಿದರು ಕೂರ್ಮಾವತಾರಿಯ ಸೃಷ್ಟಿಯ ಕರ್ತನೆಂದು ಜಗದೊಳಗೆ ಪುಷ್ಟ ಸಂತುಷ್ಟನೆಂದು ದೃಷ್ಟಾಂತರಹಿತನೆಂದು ತೂಗಿದರು ಕೃಷ್ಣಾವತಾರಿಯ ನೀಲಗನ ಲೀಲ ಜೋಜೋ ಕರುಣಾಲವಾಲ ಶ್ರೀಕೃಷ್ಣ ಜೋಜೋ ಬಾಲಗೋಪಾಲ ಜೋಜೋ ಪರಮಾತ್ಮ ರಂಗ ವಿಠಲನೆ ಜೋಜೋ ಇಂದುಧರ ಮಿತ್ರ ಜೋಜೋ. ಏನು ಆ ಜೋಜೋ ಅಂತ ಹಾಡ್ರಿ.